ನಾನು ವಿಡಿಯೋ ಮಾಡೋಣ ಅಂತ ಇದ್ರೆ ಕಿಡ್ಸಲ್ಲಿ ಅಂತವ್ರ ಮಠ ಮಧ್ಯಾಹ್ನದ ಬಿಸಿಲಲ್ಲಿ ಗೈಸ್ ವೆಲ್ಕಮ್ ಬ್ಯಾಕ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಮ್ಮ ಜರ್ನಿನ ಶುರು ಮಾಡೋಣ ಬನ್ನಿ. ನಾನು ವಿಡಿಯೋ ಮಾಡೋಣ ಅಂತ ಇದ್ರೆ ಹಿಂದ್ಗಡೆಯಿಂದ ಬಂದಾರೆ. ಇಲ್ಲಿ ವಿಡಿಯೋ ಅಂತ ಮಾಡೋಣ ಅಂತ ಬಂದ್ರೆ ಅಲ್ಲಿಂದ ಬಂದಿರ ಫ್ರೆಂಡ್ಸ್. ಇವ್ರಿಗೆ ಏನು ಹೇಳೋಣ. ಇಲ್ಲಿ ನೋಡಿ ಸ್ವೀಟ್ಸಲ್ಲಿ ಸ್ವೀಟ್ಸ್ ತನಕತ್ತಾರೆ. ಅಂತವ್ರು ಅಲ್ಲಿ ಬಂದಿದ್ದಾರೆ. ನಾವು ಮಕ್ಕಳಿಗೆ ಬೇಕಾಗಿರುವಂತ ಸ್ನಾಕ್ಸ್ ಅನ್ನ ತಗೊಂಡು ನಾವು ಶಿವಮೊಗ್ಗದ ಮೃಗಾಲಯ ಅಂತ ಹೇಳಿದ್ರೆ ಸಾಕು, ಪೆಸಿಟ್ ಕಾಲೇಜಿಗೆ ಹೋಗುವಂತ ಪ್ರೈವೇಟ್ ಬಸ್ ಇರುತ್ತೆ. ಅದೇ ರೀತಿ ಈಸೂರು ಗ್ರಾಮ ಮೇಲೆ ಹೋಗುತ್ತರ ಶಿಕಾರಿಪುರಕ್ಕೆ ಆ ಬಸ್ ಹತ್ತು ಕೂತ್ಕೊಂಡು ಬಂದ್ವಿ. ಮಠ ಮಧ್ಯಾಹ್ನದ ಬಿಸಿಲಲ್ಲಿ ನಾವು ಬಂದಾಗ ಬಿಸಿಲು ಲೇಟ್ ಆಗಿತ್ತು, ಸಿಕ್ಕಾಪಟ್ಟೆ ಬೇಗನೆ ಬಂದ್ವಿ. ಆದ್ರೂ ಸ್ವಲ್ಪ ಬಿಸಿಲಾಗಿತ್ತು. ಸೊ ಬನ್ನಿ ನಡ್ಕೊಂಡು ಮುಂದೆ ಹೋಗ್ತಾ ಮಾತಾಡ್ತಾ ಹೋಗೋಣ. ಹೇ ದೀಪು, ನಾವು ಹೊರಟಿದ್ದೀವಿ ಈ ಬಿಸಿಲಲ್ಲಿ ಹತ್ಕೊಂಡು. ಅಯ್ಯೋ ದೇವ್ರಿ, ಫುಲ್ ಎನರ್ಜಿಲಿ ಫಸ್ಟ್ನೇ ಅಕ್ಕ, ಮೂರನೇ ಅಕ್ಕ, ನಾಲ್ಕನೇ ಅಕ್ಕ, ಇಲ್ಲಿ ಎರಡನೇ ಅಕ್ಕ. ಮಕ್ಕಳನ್ನ ಎಳ್ಕೊಂಡು ಹೋಗ್ತದೆ. ಬಿಸಿಲಿಗೂ ಅದಕ್ಕೂ ಆಗ್ತಾಯಿಲ್ಲ ಗುರುವೇ. ಫೈನಲಿ ಬಂದ್ವಿ. ನಾವು ಟಿಕೆಟ್ ತಗೊಳ್ಳುವಂತ ಕೌಂಟರ್ಗೆ. ನೋಡ್ತಾ ಇರೋ ಸ್ನೇಹಿತರೆ, ಜನ ಕಿಕ್ಕಿರಿದು ಬರ್ತಾ ಇದ್ರೆ ನಾನು ನೀನು ಅಂತ ಹೇಳಿ. ಸಮ್ಮರ್ ಹಾಲಿಡೇಸ್ ಬೇರೆ ಅಲ್ವಾ, ಸೊ ಎಲ್ಲಾ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆ ಟ್ರಿಪ್ ಅಂತ ಬಂದಿರ್ತಾರೆ. ಇವಾಗಂತೂ ಬೇಸಿಗೆ ರಜದಲ್ಲಿ ಅಪರೂಪಕ್ಕೆ ಸಿಗೋ ಹುಡುಗರು ಮಕ್ಕಳೆಲ್ಲ ಫ್ರೀ ಆಗಿರ್ತಾರಲ್ವಾ, ಎಂಜಾಯ್ ಮಾಡೋಣ ಅಂತೇಳಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಒಳ್ಳೆ ಟೈಮ್ ಸಿಕ್ಕಿತ್ತ. ಸುಮಾರು ದಿನದಿಂದ ಅನ್ಕೋತಾ ಇದ್ವಿ, ಬಟ್ ಇವಾಗ ಸಿಕ್ತು ಟೈಮು ಸಕ್ಕರೆ ಬಯಲಿಗೆ ಹೋಗೋದಕ್ಕೆ. ಮಕ್ಕಳು ತುಂಬಾ ಖುಷಿ ಪಟ್ರು. ನಮಗೂ ಒಂಥರ ಮನ್ಸಿಗೆ ನೆಮ್ಮದಿ, ಒಳ್ಳೆ ಟೈಮ್ ಪಾಸ್ ಅಂತ ಅನ್ಕೋಬಹುದು. ತುಂಬಾ ಖುಷಿಯಾಗಿ ಎಲ್ಲರೂ ಮಕ್ಕಳು ನಾವು ಎಲ್ಲ ಒಂದೊಳ್ಳೆ ಔಟಿಂಗ್. ತುಂಬಾ ಚೆನ್ನಾಗಿ ಎಂಜಾಯ್ ಆಯ್ತು. ಅಷ್ಟ್ರೂನು ಒಂದೊಳ್ಳೆ ಟೈಮ್ ಹೇಳೋಕು ಅಂದ್ರೆ. ಇವಾಗ ಯೂಶ್ವಲಿ ಸ್ಕೂಲ್ ಡೇಸ್ಗಳಲ್ಲಿ ಇಲ್ಲಾಂದ್ರೆ ಬೇರೆ ದಿನಗಳಲ್ಲಿ ನಮ್ಗೆ ಟೈಮ್ ಸಿಗಲ್ಲ ಎಲ್ಲರೂ ಮೀಟ್ ಆಗಕ್ಕೆ. ಅದೇ ಬೇಸಿಗೆ ರಜೆ ಆಗಿರೋದ್ರಿಂದ ಮಕ್ಕಳು ಫುಲ್ ಫ್ರೀ, ನಾವು ಸ್ವಲ್ಪ ಫ್ರೀ, ಮಕ್ಕಳ ಜೊತೆಗೆ ನಾವು ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಎಲ್ಲ. ಅದು ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಉಷಾ ಹೋಗಿದ್ದವತ್ತು? ಹೌದೌದು, ದಿಢೀರ್ ಪ್ಲಾನ್. ತುಂಬಾ ಈಗ ನೋಡಿ, ನಾವ್ ಹಂಗೆ ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡೆ ಹೆಚ್ಚು ಕಮ್ಮಿ ಒಂದ್ 2-3 ವರ್ಷ ಆಗಿತ್ತಲ್ವಾ. ಬಟ್ ಅದ್ರ ದಿಢೀರ್ ಪ್ಲಾನ್ ಹೋಗೋಣ ಅಂತಂದೇಳಿ ರಾತ್ರಿನೇ ಹೇಳಿದ್ವಿ. ನಮ್ಮ ಅಕ್ಕ ಪುಷ್ಪಕ್ಕ ಬೇರೆಯವರಿಂದ, ಶಾಂತ ಬೇರೆಯವರಿಂದ, ನಾವು ಬೇರೆ ಊರಿಂದ ಬಂದ್ವಿ. ಮೂವರು ಅಷ್ಟು ಒಂದೇ ಕಡೆ ಇದ್ರೆ ಗಾಡಿ ಮಾಡ್ಕೊಂಡು ಹೋಗ್ಬೋದಿತ್ತು, ಓನ್ ವೆಹಿಕಲ್ ಅಲ್ವಾ. ಆದ್ರೂ ಬಸ್ ಹೋಗುತ್ತೆ. ಒಂದ್ ಒಳ್ಳೆ ಎಂಜಾಯ್ಮೆಂಟ್ ಆಯ್ತು, ಸಖತ್ ಎಂಜಾಯ್ಮೆಂಟ್ ಆಯ್ತು. ಈಗ ಜೂನ್ ನೋಡುವ ಸಮಯ ಬಂತು, ಬರ್ರಿ ಸಫಾರಿಯಲ್ಲಿ ನೋಡೋಣ. ಎಷ್ಟು ಸೂಪರ್ ಆಗಿತ್ತು ಅಲ್ಲಿ. ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ. ನಿಜವಾಗ್ಲೂ ನಮ್ ಶಿವಮೊಗ್ಗ ಲಯನ್ ಸಫಾರಿ ಅಂತೂ ಸೂಪರ್ ಆಗಿತ್ತು. ಎಕ್ಸ್ಪೀರಿಯನ್ಸ್ ನೀವೇ ನೋಡ್ತಾ ಹೋಗಿ ಎಷ್ಟು ಎಂಜಾಯ್ ಮಾಡಿದ್ವಿ ನಾವೆಲ್ಲ ಅಂತ ಹೇಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಕಾಮೆಂಟ್ ಮೂಲಕ. ನಮಗೂ ಒಂದೊಳ್ಳೆ ಎನ್ಕರೇಜ್ ಸಿಗುತ್ತೆ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಏನಾದ್ರೂ ಇತ್ತು ಅಂದ್ರೆ, ಇನ್ನ ಅಪ್ಡೇಟ್ ಏನಾದ್ರು ಮಾಡ್ಕೊಳ್ಳೋದಿದ್ರೆ ತಿದ್ದುಪಡಿಗಳನ್ನ ತಿಳಿಸಿ, ಆಯ್ತಾ? ಲೆಟ್ಸ್ ಬಿಗಿನ್ ದ ಜರ್ನಿ. ಝೂ ಅಲ್ಲಿ ಏನೇನಾಯ್ತು, ಏನೆಲ್ಲ ನೋಡ್ತೀವಿ, ಯಾವ ತರ ನಮ್ಮ ರಿಯಾಕ್ಷನ್ ಇತ್ತು, ಪ್ರತಿಯೊಂದನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಸ್ವಲ್ಪ ನಾಯ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ. ಅದು ನೀರು ಕುಡಿದಿದ್ದಲ್ಲ, ಅದು
ಇದೆ ಇದು ಕರ್ರಿಗಿರೋದೆಲ್ಲ ಇನ್ಮಿಕ್ಕಿದಾವಲ್ಲ ಬೇರು ಅದೆಲ್ಲ ನಾವು ಬರಕ್ಕಾಗಿರ್ಲಿಲ್ಲ, ನಾವು ಬಂದಾಗಿರ್ಲಿಲ್ಲ, ಇವೆಲ್ಲ ಬರೀ ಅದಕ್ಕೆ ಇದು ಏನೋ ಅಂತ ಅದೇ ನೀಲ್ಗಾಯಿ ಕುದುರೆ ಥರ ಇದೆ ನೋಡ್ಲಿಕ್ಕೆ. ಮಮ್ಮಿ ಅಲ್ಲ ನೋಡಿದ್ರೆ ಜಿಂಕೆ, ಜಿಂಕೆ ಫುಲ್ ಆ ಕಡೆ ಎಲ್ಲ ಇದೆ ನೋಡಿ. ಕಡವೆ ಸಾರಂಗ ನೋಡಿ, ಕೋಡಿರೋದೆಲ್ಲ ಸಾರಂಗ, ಗಂಡು ಸಾರಂಗ. ದೊಡ್ಡವೆಲ್ಲ ಸಾರಂಗ, ಮೈ ಮೇಲೆ ಜಿಪ್ಪು. ವೆಜ್ಜಲ್ಲಿದ್ದೀವಿ, ನಾನ್ ವೆಜ್ ಹೋಗಿಲ್ಲ. ಬರ್ತೀಯಾ? ಪೂಜೆ ನಿಮ್ಮ ಮೊಬೈಲ್ ಕೊಡ. ಸ್ಟ್ಯಾಚು ಆಗ್ಬಿಟ್ಟು ಮುಂಚೆ ಇರಲಿಲ್ಲ. ವೈಟ್ ಒಂದಿದೆ, ಒಂದಿದೆ ಗೋಡೆ ಇದ್ರು ಮಕ್ಕಂಡವೆರಡು ವೈಟ್ ಕಲರ್ ಐತೆ, ವೈಟ್ ಕಲರ್ ಹಳದ ಇದು ಗುಂಡಿ 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 ಅಲ್ಲೊಂದೈತೆ, 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 ಅಲ್ಲೊಂದೈತೆ. ಎಲ್ಲ ಗಂಡು. ಸ್ವಲ್ಪ ಮುಂದಕ್ಕೆ ಹೋಗಿ ಸರ್. ಹುಲಿ ಗೆಸ್ಟಿಗೆ ಅವ್ರಿಗೆ ಹುಲಿ ಅವ್ರ ಮನೆ ನಾವು ಬಂದವಿ. ಮರಿ ಅದಾವೆ ಕೂತ್ಕೊಟ್ರು ಸೀಟ್ ದುಡ್ಡು. ವಾವ್. ನೀನ್ ಹೆಂಗಂದಂತೆ ನಮ್ಮ ಕಡೆ ಅಕ್ಕ ಸುಮ್ನೀರ್ ಕರಿಬೇಡ. ಗಂಡಾನೆ ಗಂಡಾನೆ ಅಣ್ಣ ವೇದಾನ ರೆಸ್ಟ್ ಮಾಡ್ತಾವನೆ ಹಾಲದ ಮರದ ಕೆಳಗಡೆ. ಇದು ಹೆಣ್ಣು, ಅದು ಗಂಡು. ಬರ್ರಿ ಬರ್ರಿ. ಬರ್ಲೆ ಕಡಿಮೆ ಕಡಿಮೆ ಕಾಡ್ಕೋಣ ಕಾಡಿಮೆ. ಇದೇ ನಮ್ಮ ದೇವಟ್ಟು ಬಂದಿಲ್ಲ.
ಒಂದು ಮರಿ 4 ದೊಡ್ಡ ಒಂದೇ ಮರಿ ನೋಡು ಐದನೇ ಮನೆಗೆ ಸಫಾರಿ ಸೊ ಇದಾಗಿತ್ತು ಸ್ನೇಹಿತರೆ ಲಯನ್ ಸಫಾರಿಯಲ್ಲಿ ಹೋಗಿದಂತಹ ನಮ್ಮ ಸಿಕ್ಕಾಪಟ್ಟೆ ನೋಡಿದ್ರು ನೀವು ಕೂಡ. ಹುಲಿ, ಸಿಂಹ, ನೀಳಗಾಯ್, ಹಾಗೆ ವೆರೈಟಿ ಚಿರತೆಗಳಿದ್ದು, ಹಾಗೆ ಮತ್ತೇನಿದ್ದು ಹೇಳಿ ಜಿಂಕೆ, ಸಾರಂಗ, ಕರಡಿ ಇರ್ಲಿಲ್ಲ. ಕರಡಿಯನ್ನ ನಾವು ಝೂ ಅಲ್ಲಿ ಹೋಗಿ ನೋಡ್ಬೇಕು. ಸೊ ಸುಮಾರು ಪಕ್ಷಿ ಪ್ರಾಣಿಗಳನ್ನು ನಾವು ಝೂ ಅಲ್ಲಿ ನೋಡ್ಬೇಕು. ನಾವು ನೋಡಿದ್ದು ಸಫಾರಿ ಅಂದ್ರೆ ಕಾಡೊಳಗೆ ಏನೇನ್ ಇದ್ವಲ್ಲ ಎಲ್ಲ ನೋಡಿದ್ವಿ. ಸೊ ಝೂ ಒಳಗೆ ಹೋಗೋದು ಇನ್ನೂ ಬಾಕಿ ಇದೆ. ಇದು ಜಸ್ಟ್ ಸಫಾರಿ ಅಷ್ಟೇ. ಸೊ ಸಫಾರಿಯಲ್ಲಿ ನಾವು ಒಂದಿಷ್ಟು ಪ್ರಾಣಿಗಳನ್ನ ನೋಡಿದ್ವಿ. ನೀವು ಝೂ ಅಲ್ಲಿ ಸಫಾರಿಯಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ ಇರುತ್ತೆ. ಜೀಪ್ ಮತ್ತೆ ವ್ಯಾನಲ್ಲಿ ಹೋದ್ರೆ ಸ್ವಲ್ಪ ಅಫೋರ್ಡಬಲ್ ಇರುತ್ತೆ, 350 ಪರ್ ಪರ್ಸನ್ ಆಗುತ್ತೆ. ಅದೇ ಜೀಪ್ ಅಲ್ಲಾದ್ರೆ ಎಷ್ಟು 6 ಜನಕ್ಕೆ ಇಷ್ಟು ಅಂತ ಇರುತ್ತೆ. ಸೊ ತುಂಬಾನೇ ಲೇಟ್ ಆಗುತ್ತೆ ಜೀಪ್ ಅಲ್ಲಿ, ಅಷ್ಟು ಬೇಗನೆ ಆಗಲ್ಲ, ತುಂಬಾ ಜನ ವೇಟ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಬಿಗ್ ಫ್ಯಾಮಿಲಿ ಇತ್ತಂದ್ರೆ ಈ ತರ ವ್ಯಾನ್ ಹೋಗೋದು ತುಂಬಾನೇ ಅನುಕೂಲವಾಗುತ್ತೆ. ಸೊ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಬೇಗ ಬರೋದನ್ನ ಮರಿಬೇಡಿ. ಇದು ಒಂದು ಝೂದ ಜಲಕ್. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಹೇಗ್ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ, ಬಾಯ್.